ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ VSR ಕ್ರಿಯೇಷನ್ಸ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ನನ್ನ ಹೆಸರು ಬಂದು ವನು ಸುಹಾಸ್. ಇವರು ನನ್ನ ಹಸ್ಬೆಂಡು ಸುಹಾಸ್ ಅಂತ. ಹಾಯ್ ಫ್ರೆಂಡ್ಸ್. ಸೊ ನಾವು ಕರ್ನಾಟಕದಿಂದ ಬಂದು ಇಲ್ಲಿ ಹೈದ್ರಾಬಾದ್ ಸೆಟ್ಲ್ ಆಗಿದ್ದೀವಿ ಆ್ಯಕ್ಚುಲಿ. ಸೊ ಫಸ್ಟ್ ನಾನು ಸೆಟ್ಲ್ ಆಗಿದ್ದೆ, ಆಮೇಲೆ 2018 ನನ್ನ ಅವನನ್ನ ಮದುವೆ ಆದಮೇಲೆ ನಾ ಬೇಸಿಗೆ ಇಲ್ಲೇ ಬಂದು ಸೆಟ್ಲ್ ಆಗಬೇಕಲ್ಲ. ಸೊ ಶಿ ಇಸ್ ಆಲ್ಸೋ ವಿತ್ ಮೀ ನೌ ಆ್ಯಂಡ್ ವಿ ಹ್ಯಾವ್ 2 kids. One is a boy, is 4.5-year-old Vibin Siddharth, and 1.5-year-old small girl Kartavya. ಸೊ ಆ್ಯಕ್ಚುಲಿ ನಾವು ಈ ಯೂಟ್ಯೂಬ್ ಇನ್ಫ್ಲೂಯೆನ್ಸರ್ನೆಲ್ಲ ನೋಡ್ತಾ ಇರ್ತೀವಲ್ಲ. ಸೊ ನನಗೆ ಅವರೊಂದು ಮಾಡ್ತಕ್ಕಂಥ ಇದನ್ನು ವಿಡಿಯೋಗಳನ್ನ ನೋಡಿಬಿಟ್ಟು, ಸೊ ನಾವು ಯಾಕೆ ಈ ಥರ ಒಂದು ನಮ್ಮ ಕನ್ನಡದವರಿಗೆ ನಮ್ಮ ಭಾಷೆನ ಕನ್ನಡದಲ್ಲಿ ಯಾಕೆ ಇವರಿಗೆಲ್ಲ ಎಂಟರ್ಟೈನ್ ಮಾಡಬಾರ್ದು ಇದೇ ಥರ ಅಂತ ಹೇಳ್ಬಿಟ್ಟು ನನಗೆ ಸ್ವಲ್ಪ ಒಂದು ಅನುಭವ ಇದೆ. ನಾನು ಜಾಬ್ ಮಾಡ್ಕೊತಾನೆ ನಾನು ಜಬರ್ದಸ್ತ್ ಶೋನಲ್ಲಿ, ಇಲ್ಲಿ ಫೇಮಸ್ ಜಬರ್ದಸ್ತ್ ಶೋ ನಡೆಯುತ್ತೆ ಟಿವಿಗಳಲ್ಲಿ, ಅದರಲ್ಲಿ ಆಮೇಲೆ ನಾನು ಕೆಲವು ಇದರಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಕೆಲವೊಂದು ಎಪಿಸೋಡಲ್ಲಿ. ಹಂಗೆ ಕೆಲವು ಮೂವೀಸಲ್ಲೂ ಮಾಡಿದ್ದೀನಿ, ತೆಲುಗು ಮೂವೀಸಲ್ಲಿ. ಇನ್ನು ಸ್ಟೇಜ್ ಶೋಗಳು ಅವೆಲ್ಲ ಕಾಮನ್ ಆಗಿ. ಸೊ ವೀಡಿಯೋಗಳು ಮಾಡಿಬಿಟ್ಟು ಒಂಥರ ಇನ್ಫ್ಲೂಯೆನ್ಸ್ ನಾವು ಮಾಡ್ಬೋದು, ಒಂದು ಎಂಟರ್ಟೈನ್ಮೆಂಟ್, ಮೇಯ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಒಂದು ಉದ್ದೇಶದಿಂದ. ಸೊ ಇಲ್ಲಿನ ಒಂದು ಕಲ್ಚರ್ ಇರ್ಬೋದು, ಇಲ್ಲಿನ ಪ್ಲೇಸಸ್ಗಳಿರ್ಬೋದು, ಸೊ ಡಿಫ್ರೆಂಟ್ ಸಬ್ಜೆಕ್ಟ್ಗಳು ತಗೊಂಡು ನಿಮಗೊಂದು ಇನ್ಫಾರ್ಮೇಟಿವ್ ಆಗಿ ಫನ್, ಕ್ರಿಯೇಟಿವ್ ಆ ಥರ ಒಂದು ವಿಡಿಯೋಗಳು ಮಾಡೋಣ ಅಂತ ನಮ್ಮ ವೈಫ್ ಜೊತೆ ನಾವು ಮಾಡೋಣ ಅಂದ್ಕೊತಾ ಇದ್ವಿ. ಸೊ ಬೇಸಿಕಲಿ ಎಲ್ಲರಿಗೂ ಇಂಟ್ರೆಸ್ಟ್ ಆಗಿರೋ ಸಬ್ಜೆಕ್ಟ್ಗಳು ತಗೊಂಡ್ರೆ ಎಂಕರೇಜ್ ಮಾಡ್ತೀರಾ. ಸೊ ಅದನ್ನು ದಯವಿಟ್ಟು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಅದೇ ಥರ ನಿಮ್ಮ ಫ್ರೆಂಡ್ಸ್ಗೂ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಹೇಳ್ಬಿಟ್ಟು ಅವ್ರನ್ನ ಶೇರ್ ಮಾಡಿಕೊಂಡು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತೀರಾ ಅಂತ ನಿಮ್ಮಲ್ಲಿ ಆಶಿಸ್ತಾ ನಾನೊಂದು ಇವತ್ತೇನ ಸ್ಟಾರ್ಟ್ ಮಾಡ್ತಾಯಿದ್ವಿ. ಸೊ ನಿಮಗೇನು ಒಂದು ಇವತ್ತು ಫಸ್ಟ್ ವೀಡಿಯೋ ಆಗಿರೋದ್ರಿಂದ ಒಂದು ಸ್ಮಾಲ್ ಇನ್ಸಿಡೆಂಟ್ ಹೇಳ್ತೀನಿ. ನಾನು ಆ್ಯಕ್ಚುಲಿ ಹೇಳಿದ್ನಲ್ಲ 2018 ಮದುವೆ ಆಯಿತು. ಸೊ ಆವಾಗ ನಾನು ಕರ್ಕೊಂಬಂದಿದ್ದೆ, ಹೊಸದಾಗಿ ಬಂದಿದ್ಲು. ನಾನು ಒಂದು ದಿವಸ ಹಂಗೆ ಆಫೀಸ್ ರೆಡಿ ಆಗ್ಬಿಟ್ಟು ಹೋದೆ. ಒಂದು ಹಾಫ್ ಆನ್ ಅವರ್ ಆಗಿರಲಿಲ್ಲ, ಕಾಲ್ ಮಾಡಿಬಿಟ್ಟು, ರೀ ಸ್ವಲ್ಪ ಅರ್ಜೆಂಟಾಗಿ ಬನ್ನಿ. ಏನಪ್ಪ ಇದು, ಇವು ಹೊಸ ಲ್ಯಾಂಗ್ವೇಜ್ ಬೇರೆ ಬರಲ್ಲ, ಏನೇನೋ ಪ್ರಾಬ್ಲಮ್ ಆಯ್ತಾ, ಯಾಕೆ ಏನು ಅಂತ ಹೇಳ್ಬಿಟ್ಟು ಕಟ್ ಮಾಡಿಬಿಟ್ರೆ ಫೋನು. ಇಲ್ಲ ಶ್ರೀ, ತೆಲುಗು ಬರುತ್ತೆ ಅಷ್ಟೋ ಇಷ್ಟೋ. ಆಮೇಲೆ ನಾನು ಏನು ಮಾಡಿದೆ, ಸರಿ ಅಂತ ಹೇಳ್ಬಿಟ್ಟು ಫಾಸ್ಟಾಗಿ ಬಂದ್ಬಿಟ್ಟು ನೋಡಿದ್ರೆ ಆರಾಮಾಗಿ ಟಿ ವಿ ನೋಡ್ಕೊಂಡು ಕೂತಾಳೆ. ಏನಾಯಿತು, ಯಾಕೆ ಅರ್ಜೆಂಟಾಗಿ ಬಾ ಅಂತ ಫೋನ್ ಮಾಡಿದೆ. ಆದರೆ ನಾವು ಶಾಪಿಂಗ್ ಹೋಗ್ಬೇಕಾಯ್ತಲ್ಲ, ಶಾಪಿಂಗ್ ಹೋಗೋಣ ನಡೀರಿ ಅಂತ. ನೀ ಶಾಪಿಂಗ್ ದೊಂಗದಲ್ಲ ಇದ್ಬಿಟ್ಟು ನಾವು ಈ ಆಫೀಸ್ ಬಿಟ್ಬಿಟ್ಟು ಶಾಪಿಂಗ್ಗೋಸ್ಕರ ಇವಾಗ ನಾವು ಅಂದ್ಕೊಂಡಿದ್ದು ನಾಳೆ ಹೋಗೋಣ ಅಂತ ಬನ್ನಿ, ಶಾಪಿಂಗ್ ಹೋಗೋಣ ಅಂದ್ಕೊಂಡಿದ್ದು. ಶಾಪಿಂಗ್ ಹೋಗೋದಷ್ಟು ಇವಾಗ ಅರ್ಜೆಂಟಾಗಿ ಕರೆದ ನನ್ನ ಅಂತ ನಾನು ಕೇಳಿ. ಅವಾಗ ಏನು ಹೇಳ್ತಾಳೆ ಅಂದರೆ, ಅಲ್ಲ ರೀ ನೋಡಿ ಟಿ ವಿನಲ್ಲಿ ಇವಾಗಲೇ ಹೇಳ್ತಾ ಇದ್ದಾರೆ ನಾಳೆ ಚೆನ್ನೈ ಬಂದಿದೆಯಂತೆ. ಚೆನ್ನೈ ಬಂದಿದೆ, ನಮಗೆ ನಾವಿರೋದು ಹೈದ್ರಾಬಾದಲ್ಲಲ್ವಾ ಅಂದೆ. ಇರೋದು ಹೈದ್ರಾಬಾದಲ್ಲಿ, ಬಟ್ ನೋಡಿ ನಾವು ಹೋಗೋದು ಚೆನ್ನೈ ಶಾಪಿಂಗ್ ಮಾಲ್ಗಲ್ವಾ ಅಂತ ಹೇಳಿ. ನಾನೇನು ಹೇಳ್ಬೇಕು ಹೇಳಿನ ಒಂದು ಫನ್ಗೆ. ಫ್ರೆಂಡ್ಸ್, ಈ ಥರ ನಿಮಗೆ ಇನ್ನೊಂದು ಸ್ವಲ್ಪ ಇಂಟ್ರೆಸ್ಟ್ ಆಗಿರತಕ್ಕಂಥ ಒಂದು ವಿಡಿಯೋಗಳು ಮಾಡ್ತೀನಿ ಮುಂದಕ್ಕೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಥ್ಯಾಂಕ್ಸ್ ಇನ್ ಅಡ್ವಾನ್ಸ್. ನೋಡಿದ್ರಲ್ಲ, ಈ ಥರ ಎಂಟರ್ಟೈನ್ಮೆಂಟ್ ಆಗಿ ಒಂಥರ ಕಾಮಿಡಿಯಾಗಿ ನಾವು ವಿಡಿಯೋಸ್ನ ಮಾಡ್ಬೇಕು ಅನ್ಕೊತಾ ಇದ್ದೀವಿ. ಇದೇ ಥರ ನಮಗೆ ಸಪೋರ್ಟ್ ಮಾಡಿ, ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.